ದಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 2 ಎಕರೆ ಜಮೀನು ನ್ಯಾಯಾಲಯದಲ್ಲಿ ಆದೇಶವಿದ್ರೂ ಗಲ್ಪೇಟೆ ಪೊಲೀಸ್ ನಿವೃತ್ತ ವೇಮಗಲ್ ಠಾಣೆ ಸಿಬ್ಬಂದಿ ಕೆಲಸ ಮಾಡುತ್ತಿರುವ ಸಿ ಲೋಕೇಶ್ ವೇಮಗಲ್ ನಾನು ಇಲ್ಲಿ ಬೆಳೆ ಮಾಡ್ತಾಯಿದ್ರು ಕೂಡ ತಡೆ ಮಾಡ್ತಾಯಿದ್ದಾರೆ. ನಾನು ಮಾಡೋಕ್ಕೆ ಡಾಕ್ಯುಮೆಂಟ್ ಲೀಗಲ್ ಕರೆಕ್ಟಾಗಿದೆ, ಡಾಕ್ಯುಮೆಂಟ್ ಪರ್ಫೆಕ್ಟ್ಲಿ. ಏನು ಮಾಡೋಕ್ಕೆ ಹೋದ್ರೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಬಯಸ್ತಾರೆ ನನ್ನ. ಆಲ್ರೆಡಿ ಮೊನ್ನೆ ಒಂದು ನನ್ನ ಮೇಲೆ ಕೇಸ್ ಮಾಡಿದ್ದಾರೆ, CR ನಂಬರ್ 108. ನಾನು ಯಾರನ್ನೂ ಹೊಡೆದೇ ಇಲ್ಲ, ಯಾರನ್ನೂ ಬಡ್ದೇ ಇಲ್ಲ, ಕರ್ಕೊಂಡೋಗಿ ನಾನು ಕೂರಿಸಿದ್ದಾರೆ. ಬೆಳೆ ನಷ್ಟ ಆಗಿದೆ. ಈ ನಾಲ್ಕ ಯಾರು ಒಂದು ಲೇಬರ್ ಮತ್ತು ಇಲ್ಲಿ ಬಂದರೂ ಕೂಡ 10 ನಿಮಿಷಕ್ಕೆ 6 ಗಂಟೆಗೆ ಬರ್ತಾರೆ. ಪೊಲೀಸರು ತೊಂದರೆ ಯಾಕೆ ಕೊಡ್ತಾರೆ? ಪೊಲೀಸ್ ತೊಂದರೆ. ನಿಂದೇನೈತೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದೀನಿ, ಟೆಸ್ಟ್ನಾಗೂ ಮಾಡಿದ್ದೀನಿ, ಲಾಯರ್ ಸಾಹೇಬ್ರನ್ನ ಕರ್ಕೊಬಂದು ಅಲ್ಲಿ ಕುಳಿಸಿ ಮಾತಾಡ್ಸಿದ್ದೀನಿ. ಸಮಸ್ಯೆ ಏನಿದೆ? ಸಮಸ್ಯೆ ಏನಾದರೂ ಮಾಡಬಾರ್ದು. ಇದು ಏನು ನಮ್ಮೂರವರು ಹನುಮಂತಪ್ಪ, ಅಶೋಕ್, ಕೆಂಪರಾಜು ಅನ್ನೋರು ನಮ್ಮ ಮೇಲೆ ದೌರ್ಜನ್ಯ. ಆಲ್ರೆಡಿ ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯಾ? ಅವ್ರ ಹತ್ರ ಡಾಕ್ಯುಮೆಂಟ್ ಇಲ್ಲ. 3ನೇ ವ್ಯಕ್ತಿಗಳೇ ನಂಗೆ ತೊಂದರೆ ಕೊಡ್ತಾ ಇರೋದು. ಡಾಕ್ಯುಮೆಂಟ್ ಇದ್ರೆ ಅದನ್ನ ಡಾಕ್ಯುಮೆಂಟ್ ತೋರಿಸು ಅಂತ ಹೇಳಿ ತೋರಿಸ್ತಿದ್ರೆ ಎಷ್ಟೇ ಸ್ಟೇ ಇದೆ, ಸ್ಟೇ ಕಾಪಿ ಕೊಡು ಅಂತಂದ್ರೆ ಅವ್ರಿಗೆ ನಮ್ಗೆ ರಕ್ಷಣೆ ನೀಡ್ತಾ ಇಲ್ಲ. ಅವರು 6 ಗಂಟೆ ಖಾಲಿ ಇಲ್ಲಿ ಬೆಳೆ ನೀರು ಪಟ್ಟಿ ಓಡ್ಬಿಡ್ತಾರೆ. 6 ಗಂಟೆಗೆ ಪೊಲೀಸ್ನವ್ರು ಇಲ್ಲಿ ಇರ್ತಾರೆ. ಸಿವಿಲ್ ಮ್ಯಾಟ್ರಲ್ಲಿ ನಮ್ಗೆ ಇನ್ವಾಲ್ವ್ ಶಾನ ತೊಂದರೆ ಕೊಡ್ತಾ ಇದ್ದಾರೆ. ಪೊಲೀಸ್ ಬರಂಗೆ ಇಲ್ಲ. ಪೊಲೀಸ್ ಇವ್ರು ಕೇಳಿಲ್ಲ, ಎಸ್ ಪಿ ಸಾಹೇಬ್ರಿಗೆ ಲೆಟರ್ ಹಾಕಿದ್ದೀನಿ, ಸುಬ್ಬರಂಡಿ ಇವ್ರಿಗೆ ಹಾಕಿದ್ದೀನಿ, DOSPಗೆ ಹಾಕಿದ್ದೀನಿ, DC ಹಾಕಿದ್ದೀನಿ. ಏನಾಗಬೇಕು? ನಮ್ಗೆ ಬೆಳೆ ಮಾಡೋಕ್ಕೆ ಬಿಡ್ತಾ ಇಲ್ಲ. 6 ಗಂಟೆಗೆ ಬಂದಿಲ್ಲ, ನಂಗೆ ತೊಂದರೆ ಕೊಡ್ತಾವ್ರೆ. ಊರಲ್ಲಿ ಮಾಜರ್ ತಗೊಳ್ಳಿ, ಊರಲ್ಲಿ ಮಾಜರ್ ಇವರು ಇದ್ದಾರೆ, ಸೀನಣ್ಣವರು ಇವ್ರು ಇದ್ದಾರೆ, ಕೇಳ್ರಿ. ಊರಲ್ಲಿ ಮಾಜರ್ ತಿಳ್ಕೊಳ್ರಿ, ಇದು ಯಾವ್ದು ಲ್ಯಾಂಡು, ಇದು ಹೆಂಗಾಯ್ತು ಅಂತ ಹೇಳಿ. ಗೋಮಾಳ 116 ಎಕರೆ ಗೋಮಾಳ ಜಮೀನು ನಮ್ಮದು ಅಂತೇಳಿ ಮೂಲ ಪತ್ರ. ಇವರು ಬಂದು ನಿಮ್ಗೆ ಯಾಕೆ ತೊಂದರೆ ಮಾಡ್ತಾರೆ? ಜಮೀನು ಅವ್ರದ್ದಾ, ಇಲ್ಲಾಂದ್ರೆ ಅವ್ರ ಡಾಕ್ಯುಮೆಂಟ್ ಇದೆಯಾ, ಇಲ್ಲಾಂದ್ರೆ ಅದ್ಲು ಬದಲಾಗಿದೆಯಾ? ಅದ್ಲು ಬದಲು ಪಿ ನಂಬರ್ ಸರ್ ಇರೋದು 116 ಎಕರೆ ಗೋಮಾಳ ಜಮೀನು. 116 ಎಕರೆ ಗೋಮಾಳ ಜಮೀನು ಇರುತ್ತೆ. ಅದರಲ್ಲಿ ಇತ್ತೀಚೆಗೆ ಗಲಾಟೆಗಳಿದ್ದು, ನೀವು ಒಕ್ಕಲಿಗಿರೋ ನಿಮ್ಮ ಮೇಲೆ ಅಲ್ಲಿ ಜಮೀನು ಹಾಕೋದ್ರೆ ಸಾಯಿಸಾಕ್ತೀನಿ ಅಂತ ಬೆದರಿಕೆ. ಕೆಂಪರಾಜು, ಅಶೋಕ್, ಹನುಮಂತಪ್ಪ. ಅದು ಹೆಂಗೆ ಮಾಡ್ತೀವಿ ಮಾಡಿ ನೋಡೋಣ. ಮೊದಲಿಂಕ ನಾನೇ ಬೆಳೆ ಮಾಡ್ತಾ ಇರೋದು. ರಮೇಶ್ ಅಣ್ಣವ್ರು, ಟಿ ಅನ್ನೋರು ಹಿರಣ್ಣವ್ರ ತಾನಿಂಕ ಕೊಂಡ್ಕೊಂಡವ್ರೆ. ಹಿರಣ್ಣವ್ರ ತಾನಿಂಕ ನಮ್ಮ ಚಿಕ್ಕಪ್ಪ ಅವರು ರಮೇಶ್ ಟಿ ಅನ್ನೋರು ಕೊಂಡ್ಕೊಂಡವ್ರೆ. ಅವ್ರ ಹೆಸರದಲ್ಲಿ ಪಹಣಿ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ಐತೆ. ಬಿಡ್ತಾ ಇಲ್ಲ ಸರ್. ನೋಡೋ ನಾವು ಎಷ್ಟು ಹತ್ರನಾಗಿದ್ದೇನೆ, ಇದನ್ನ ಬೆಳೆ ನಾನು ಏನು ಮಾಡಲಿ? ಊರಲ್ಲಿ ತಗೊಳ್ಳಿ ಹಿರಿಯರು ಹಂಗಲ್ಲ. ಇದು ಲ್ಯಾಂಡು ಯಾರೋ ಬೈರೇಗಿ ಅಂತಿದ್ರು, ಅವ್ರು ಇವರಲ್ಲಿಲ್ಲ. ಅವ್ರು ಅದೇನಾಗಿರೋ ಗೊತ್ತಿಲ್ಲ. ನಾವು ಹುಡುಗರಾಗೆ ಇವ್ರ ಹಿರಣ್ಣವ್ರಕ ಹ್ಯಾಂಡ್ ಕೊಟ್ಬಿಟ್ಟು ಮಾರಿಬಿಟ್ಟು ಅವರು ಇಲ್ಲೇ ಹೊಡ್ಬಿಟ್ರು. ಊರಾಗಿಲ್ಲ ಅವರು. ನಾವು ಏನು 40-50 ವರ್ಷ ಆಗ್ಬಿಟ್ಟು ಊರು ಬಿಟ್ಬಿಟ್ಟಾರು. ಅವ್ರು ಹಿರಣ್ಣವ್ರು ಏನು ಮಾಡ್ತಾವ್ರಿ, ಯಾರವರು ಈ ಕಡೆ ರಮೇಶ್ ಟಿ, ಅದೇ ಇವ್ರಿಗೆ ಮಾರಿದ್ರು. ಇವ್ರಿಗೆ ಮಾಡಿದೆ ಅಂಕ ಇವ್ರು ಯಾರೋ ನಮ್ಮೂರವ್ರಿಗೆ ಕಿರಿಕಿ ಮಾಡ್ತಾರೆ. ಹೊಡೆದೇರಿ ದಾಖಲೆಲ್ಲ ಹೊಂಚ್ಕೊಂಡು ಪೊಲೀಸ್ ಬೇಸಿಕ್ಲೆ ಪೊಲೀಸ್ ತಿಪ್ಪನ್ ಮಾಡ್ತಾರೆ. ಅಲ್ಲ, ಡಾಕ್ಯುಮೆಂಟ್ ಇದ್ದರೆ ಅವರು ತಗೊಂಬಂದು DC ಬರೀಲಿ, ತಹಸೀಲ್ದಾರ್ಗೆ ಬರೀಲಿ, ನಕಲಿ ದಾಖಲೆಗಳು ನಕಲಿ ಅಂತ ಹೇಳಿದ್ರೆ, ಅರೆ ಯಾರು ನಕಲಿ ದಾಖಲೆ ಮಾಡಿದ್ರೆ ಅವ್ರನ್ನ ಜೈಲ್ಗೆ ಹಾಕ್ಲಿ. ನಕಲಿ ದಾಖಲೆ ನಮ್ಮ ಜೈಲ್ಗೆ ಹಾಕ್ಲಿ. ನಮ್ದು ಇಲ್ಲೇ ಇರೋ ಸರ್ ಪಕ್ಕದ ನೋಡಿ, ಅದೆಲ್ಲ ಜಮೀನು ನಮ್ದೇ. ಇದು ಮಾತ್ರ ನೋಡಿ 6 ಗಂಟೆಗೆ ಪೊಲೀಸ್ ಸತ್ಯ ಹೇಳ್ತೀನಿ ಸರ್. ನಮ್ಗೆ ಇವತ್ತು ಸುಳ್ಳು ಹೇಳಿ ಜೀವನ ಮಾಡ್ಬೇಕು ಅನ್ನೋದು ಬೇಕಾಗಿಲ್ಲ. ಸತ್ಯ ಹೇಳ್ತೀನಿ, ಅದು ಅವ್ರದೇ ಸರ್. ಮುಂದೆ ಏನಾಗಬೇಕು? ಮುಂದೆ ನಮ್ಗೆ ಬೆಳೆ ಬಿಡ್ತಾ ಇಲ್ಲ. ಬೆಳೆ ಮಾಡೋಕ್ಕೆಲ್ಲ ನೋಡಿ ಇದೆಲ್ಲ ವೇಸ್ಟ್ ಆಗಿದೆ. ನಾನು ಬಂದಿದ್ದೆ ಅವತ್ತು, ಪೊಲೀಸರು ಜೀಪ್ ಬಂದಿತ್ತು. ಅವ್ನು ಮಾಡೋದು ಬಿಡ್ತಾ ಇಲ್ಲ. ಒಂದು ನಾರು ಬಂದು ₹1 ಸರ್, 40,000 ರೂಪಾಯಿ, 40,000 ನಾರು. ನಮ್ಗೆ ಯಾರು ಸರ್ ಬೆಳೆ ಕಟ್ಕೊಡೋದು? ಹೇಳಿ ಸರ್. ಹೋಯ್ತು ಅಷ್ಟೇ, ಅದು ಮುಗಿದ ಕತೆ. ನೀರು ಹಾಕಕ್ಕೆ ಕೂಡ ಬಿಡಿಲ್ಲ. ನೀರು ಹಾಕಕ್ಕೆ ಬಿಟ್ಟಿಲ್ಲ. ಅವತ್ತು ನಾನು ಇದ್ದೆ. ನೀರು ಹಾಕಕ್ಕೆ ಬಿಡಿಲ್ಲ. ನಾರಿಗೆ ನೀರು ಹಾಕಕ್ಕೆ ಸಮೇತ ನಮ್ಮನ್ನು ಬಿಟ್ಟಿಲ್ಲ. ಆದರೆ ಈ ಲ್ಯಾಂಡು ನಮ್ಮೂರವ್ರದ್ದೇ. ನರಸಾಪುರ ಹೋಬಳಿ ದಾನಹಳ್ಳಿ ಸರ್ವೆ ನಂಬರ್ 2ರಲ್ಲಿ 116 ಎಕರೆ ಗೋಮಾಳ ಜಮೀನಿದೆ. ಇದರಲ್ಲಿ ಸುಮಾರು 50 ವರ್ಷಗಳ ಹಿಂದೆ ಬೈರಾಗಿ ಕುಟುಂಬಕ್ಕೆ ಸೇರಿದಂತಹ ಈ ಒಂದು 2 ಎಕರೆ ಜಮೀನನ್ನು ಈರಣ್ಣಗೌಡರು ಎಂಬುವವರಿಗೆ ಇದು ಮಾರಾಟ ಆಗಿದೆ. ಆ ಮಾರಾಟ ನಂತರ ಇದನ್ನು ರಮೇಶ್ ಅನ್ನೋರು ಖರೀದಿ ಮಾಡಿರ್ತಾರೆ. ಆದರೆ ಇತ್ತೀಚೆಗೆ ಏನಂತದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇದೇ ಜಮೀನಲ್ಲಿ ಸುಮಾರು 20 ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ದಂತಹ ಈ ಹರೀಶ್ ಎಂಬ ರೈತರಿಗೆ ಇಲ್ಲಿನ ಪೊಲೀಸ್ ಠಾಣೆಯ ವೇಮಗಲ್ ಪೊಲೀಸ್ ಠಾಣೆಯ ಒಂದು ಸಿಬ್ಬಂದಿ ನಿರಂತರವಾಗಿ ಕಿರಿಕೊಳ್ತದೆ. ನಾವು ಹೇಳ್ತಾ ಇರೋದಂದರೆ, ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಲಯದ ಪ್ರಕಾರ ಯಾವುದೇ ಒಂದು ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಇಲಾಖೆ ಹಸ್ತಕ್ಷೇಪ ಮಾಡೋಂಗಿಲ್ಲ. ಯಾಕಂದರೆ ಅವರು ದಾಖಲೆ ಏನಾದರೂ
ಫೋರ್ಜರಿ ಅಂದರೆ ನಕಲಿ ದಾಖಲೆ ಅಂತ ಹೇಳಿದ್ರೆ ಆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಮೊನ್ನೆ ಜಿಲ್ಲಾಧಿಕಾರಿಗಳಿದ್ದಾರೆ, AC ಮೇಡಮ್ ಇದ್ದಾರೆ, ಮತ್ತು ತಾಲೂಕು ದಂಡಾಧಿಕಾರಿಗಳೇ ಸರ್ವೆ ಇಲಾಖೆಗೆ ಬರೆದು ಅದನ್ನು ನಕಲಿ ಅಂತೇಳಿ ಪ್ರೂವ್ ಆದಮೇಲೆ ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡ್ಬೋದು. ಆ ದಾಖಲು ಮಾಡೋಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅದನ್ನು ಬಿಟ್ಟು ಪಾಪ 20-30-40 ಸಾವಿರ ರೂಪಾಯಿ ಕೊಟ್ಟು ಏನು ಹೂಕೋಸನ್ನು ತಂದು ಸಹ ಅದನ್ನು ಮಾರಾಟ ಮಾಡ್ತಾ ಇಲ್ಲ. ಇಲ್ಲಿ ಬಂದರೆ ಸಾಕು ಪೊಲೀಸ್ ಇಲಾಖೆಯಿಂದ ಸಿಬ್ಬಂದಿ ಬಂದು ಆ ರೈತನ ಮೇಲೆ ದೌರ್ಜನ್ಯ ಮಾಡ್ತಾರೆ. ಯಾವ ನ್ಯಾಯ? ಆದರೆ ನಾವು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಒಂದು ದಾನಹಳ್ಳಿ ಸರ್ವೆ ನಂಬರ್ 2ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಏನು ದೂರುದಾರ ಇದ್ದಾರೆ, ಅವ್ರ ದೂರುದಾರರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನು ತಂದಿದ್ದೆ. ಆ ತಡೆಯಾಜ್ಞೆ ಕಾಪಿಯನ್ನು ಕೊಟ್ಟು ಆ ರೈತನಿಗೆ ಅನುಕೂಲ ಮಾಡ್ಕೊಂಡು ನಾವು ಅದನ್ನು ನ್ಯಾಯಾಲಯದಲ್ಲಿ ಫೈಟ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನಾವು ಅದನ್ನು ನಮ್ಮ ಲಾಯರ್ ಮುಖಾಂತರ ಫೈಟ್ ಮಾಡ್ತೀವಿ. ಅದನ್ನು ಬಿಟ್ಟು ಈ ಒಂದು ಸರ್ವೆ ನಂಬರ್ 2ರಲ್ಲಿ ನಕಲಿ ದಾಖಲೆ ಅಂತೇಳಿ ಏನು ಇವತ್ತು ಪೊಲೀಸ್ ಇಲಾಖೆ ಹೇಳ್ತಾ ಇದ್ದಾರೆ, ಈ ಕೂಡಲೇ ಅದನ್ನು ತನಿಖೆ ಮಾಡಲು ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಬೇಕು. ದಾನಹಳ್ಳಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಮಾಜರನ್ನು ಮಾಡಿ ಆ ಒಂದು ಜಮೀನು ಬೈರಾಗಿ ಕುಟುಂಬಕ್ಕೆ ಸೇರಿದೆ, ಅದನ್ನು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದೆ ಅಂತೇಳಿ ಸಾಬೀತಾದರೆ ಸಂಬಂಧಪಟ್ಟವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲು ರೈತ ಸಂಘದಿಂದ ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ಅದನ್ನು ಬಿಟ್ಟು ರೈತರಿಗೆ ತೊಂದರೆ ಕೊಡೋದು ಬೇಡ ಅಂತೇಳಿ ಮಾನ್ಯ ಪೊಲೀಸರಿಗೆ ನಾವು ಮನವಿ ಮಾಡೋದ್ರ ಜೊತೆಗೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಈ ದಾಖಲೆಗಳೇನಾದರೂ ನಕಲಿ ಆಗಿದ್ದರೆ ಆ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರನ್ನು ಜೈಲಿಗೆ ಕಟ್ಟಬೇಕಂತೇಳಿ ನಾವು ಮನವಿಯನ್ನು ಜೊತೆಗೆ ಒತ್ತಾಯವನ್ನು ಮಾಡ್ತೇವೆ.